4ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕಲಿಕನ್ನಡ ಪಠ್ಯಪುಸ್ತಕದ ಪಾಠ 3 ಹಂಚಿ ತಿನ್ನೋಣ ಕಿರು ನಾಟಕವನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಮಕ್ಕಳೇ, ಹಂಚಿ ಅಂದರೆ ಶೇರ್ ಮಾಡುವಂತಹದ್ದು, ತಿನ್ನೋಣ ಅಂದರೆ ಈಟಿಂಗ್ ಅಂತ. ಯಾವ ರೀತಿಯಾಗಿ ಇಲ್ಲಿ ಇಬ್ಬರು ಗೆಳೆಯರು ಒಂದು ಹಣ್ಣನ್ನು ಶೇರ್ ಮಾಡಿಕೊಂಡು ತಿನ್ಬೋದಾಗಿತ್ತು, ಯಾವ ರೀತಿಯಾಗಿ ಶೇರ್ ಮಾಡೋದ್ರಿಂದ ಯಾವ ರೀತಿಯ ಅನುಕೂಲ ಆಗುತ್ತೆ ಅನ್ನೋದನ್ನು ಈ ಒಂದು ನಾಟಕದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಪಾಠವನ್ನು ನೋಡಿ. ಬಾಲು ಮತ್ತು ಸೇತು ಒಂದೇ ವಟಾರದಲ್ಲಿ ವಾಸ ಮಾಡ್ತಾಯಿದ್ರು. ಬಾಲು ಮತ್ತು ಸೇತು, ಬಾಲು ಅಂಡ್ ಸೇತು ಆರ್ ದ 2 ಫ್ರೆಂಡ್ಸ್ ವರ್ ಸ್ಟೇಯಿಂಗ್ ಟುಗೆದರ್ ಇನ್ ಎ ಒನ್ ಲೊಕ್ಯಾಲಿಟಿ. ಬಾಲುವಿನ ಮನೆಯ ಮುಂದಿನ ರಸ್ತೆಗೆ ತಾಕಿಕೊಂಡಂತೆ ದೇರ್ ವಾಸ್ ಎ ಟ್ರೀ, ಮ್ಯಾಂಗೋ ಟ್ರೀ. ಅದು ಮಾವಿನ ಹಣ್ಣಿನ ಕಾಲ ಆಗಿರುತ್ತೆ. ದಟ್ ವಾಸ್ ಎ ಮ್ಯಾಂಗೋ ಸೀಸನ್. ಮರದಲ್ಲಿ ಕೆಂಪು ಹಳದಿ ಬಣ್ಣದ ಮಾವಿನ ಹಣ್ಣುಗಳು ಇರ್ತವೆ. ದೇರ್ ವಾಸ್ ಎ ಗ್ರೀನ್ ಆ್ಯಂಡ್ ಯೆಲ್ಲೋ ಮ್ಯಾಂಗೋ ಫ್ರೂಟ್ಸ್ ವರ್ ದೇರ್ ಇನ್ ಎ ಮ್ಯಾಂಗೋ ಟ್ರೀ. ಸೇತುವೆಗೆ ಹಣ್ಣು ನೋಡಿ ತುಂಬ ಆಸೆ ಆಗುತ್ತೆ. ಈ ಲೈಕ್ಸ್ ಟು ಈಟ್ ಮ್ಯಾಂಗೋ ಫ್ರೂಟ್. ಅವನೇನು ಮಾಡ್ತಾನೆ, ಕಲ್ಲು ತೆಗೆದು ಒಗೆದ. ಈ ಥ್ರೋಡ್ ಒನ್ ಸ್ಟೋನ್. ಒಂದು ಹಣ್ಣು ಪಕ್ಕದ ಹಿತ್ತಿಲಲ್ಲಿ ಬಿತ್ತು. ಹಿತ್ತಿಲಲ್ಲಿ ಅಂದರೆ ಬ್ಯಾಕ್ ಯಾರ್ಡ್, ಮನೆಯ ಒಂದು ಹಿಂದ್ಗಡೆ ಬಿತ್ತು. ಬಾಲು ಓಡಿ ಒಂದು ಆ ಹಣ್ಣನ್ನು ತೆಗೆದುಕೊಳ್ತಾನೆ. ಯು ಟುಕ್ ದಟ್ ಫ್ರೂಟ್ ಬಾಲು. ಅಷ್ಟರಲ್ಲಿ ಸೇತು ಓಡಿ ಬಂದ. ಇನ್ ದ ಮೀಲ್ ವೈ ಸೇತು ಕೇಮ್. ಸೇತು, ಏ ಬಾಲು ಕೊಡೋ, ಅದು ನನ್ನ ಹಣ್ಣು. ಸೇತು ಸೆಡ್ ದಟ್ ಈಸ್ ಎ ಮೈ ಫ್ರೂಟ್. ಬಾಲು ಹೇಳ್ತಾನೆ, ಅಲ್ಲ, ನೋ ಇಟ್ ಈಸ್ ಮೈ ಫ್ರೂಟ್ ಅಂತ ಹೇಳ್ತಾನೆ. ಅಲ್ಲ, ಅದು ನಂದು ಅಂತ ಹೇಳ್ತಾನೆ. ಆಗ ಸೇತು, ನಾನು ಕಲ್ಲು ಒಗೆದಾಗ ಬಿದ್ದ ಹಣ್ಣು. ವೆನ್ ಐ ಥ್ರೋಡ್ ಸ್ಟೋನ್ ಇಟ್ ವಾಸ್ ಮೈನ್ ಅಂತ ಹೇಳ್ತಾನೆ ಸೇತು. ಆಗ ಬಾಲು ಹೇಳ್ತಾನೆ, ಏ ಯಾವ ಮರದ ಹಣ್ಣು ಅದು? ವಿಚ್ ಫ್ರೂಟ್ ದಟ್ ಈಸ್ ಬಾಲು ವಾಸ್ ಆಸ್ಕ್ ಟು ಸೇತು. ದೆನ್ ಸೇತು, ಯಾವುದೇನು? ಮಾವಿನ ಮರದ್ದು. ಇದು ದಿಸ್ ಈಸ್ ಎ ಮ್ಯಾಂಗೋ ಫ್ರೂಟ್ ಅಂತ ಹೇಳ್ತಾನೆ. ಮ್ಯಾಂಗೋ ಟ್ರೀ ಫ್ರೂಟ್ ಅಂತ ಹೇಳ್ತಾನೆ. ಬಾಲು ಹೇಳ್ತಾನೆ, ಮರ ಇರೋದು ಎಲ್ಲಿ? ವೇರ್ ಈಸ್ ದ ಟ್ರೀ? ಮ್ಯಾಂಗೋ ಟ್ರೀ. ಸೇತು ಹೇಳ್ತಾನೆ, ದಾರಿ ಬದಿಯಲ್ಲಿ. ಇಟ್ ಈಸ್ ಎ ರೋಡ್ ಸೈಡ್ ಟ್ರೀ. ಬಾಲು ಹೇಳ್ತಾನೆ, ಹಣ್ಣು ಎಲ್ಲಿ ಬಂದು ಬಿತ್ತು? ಹಣ್ಣು ಎಲ್ಲಿ ಬಿತ್ತು ಹೇಳು? ಹಣ್ಣು ವೇರ್ ಇಟ್ ಫಾಲ್ ಅಂತ ಹೇಳ್ತಾನೆ. ಸೇತು, ಅದು ನಿಮ್ಮ ಹಿತ್ತಲಲ್ಲಿ. ಈ ಸೆಡ್ ದಟ್ ಇಟ್ ವಾಸ್ ಫಾಲನ್ ಬ್ಯಾಕ್ ಯಾರ್ಡ್ ಆಫ್ ಯುವರ್ ಹೋಮ್ ಅಂತ ಹೇಳ್ತಾನೆ. ಅನ್ ದಟ್ ಟೈಮ್ ಬಾಲು ಸೆಡ್, ಹೌದೇನು? ಈಸಂಟ್ ಇಟ್? ಅದಕ್ಕೆ ಇದು ನನ್ನ ಹಣ್ಣು. ದಟ್ ಈಸ್ ವೈ ದಿಸ್ ಫ್ರೂಟ್ ಬಿಲಾಂಗ್ಸ್ ಟು ಮೀ ಅಂತ ಹೇಳ್ತಾನೆ. ಆಗ ಕೊಡೋದಿಲ್ಲ, ಹೋಗು ಅಂತಾನೆ ಬಾಲು. ಐ ವೋಂಟ್ ಗಿವ್ ಅಂತ ಹೇಳ್ತಾನೆ. ಆಗ ಸೇತು ಹೇಳ್ತಾನೆ, ನಾನು ಬೀಳಿಸಿದ ಹಣ್ಣು ಕೊಡ್ತೀಯೋ ಇಲ್ವೋ? ಅವನು ಹೇಳ್ತಾನೆ, ನಾನು ಆ ಹಣ್ಣನ್ನು ಬೀಳಿಸಿದೆ. ಇಫ್ ಯು ಡೂ ಯು ಗಿವ್ ಆರ್ ನಾಟ್ ಅಂತ ಕೇಳ್ತಾನೆ. ಬಾಲು ಕೊಡೋದಿಲ್ಲ ಅಂತಾನೆ. ನೋ, ಐ ವೋಂಟ್ ಗಿವ್ ಯು. ಏನು ಮಾಡ್ತೀಯೋ ಮಾಡ್ಕೋಬೋದು, ವಾಟ್ ಎವರ್ ಯು ವಾಂಟ್ ಯು ಗೋ ಅಂಡ್ ಡೂ ಅಂತ ಹೇಳ್ತಾನೆ. ಸೇತುವಿಗೆ ವಿಪರೀತ ಕೋಪ ಬಂತು, ಸಿಟ್ಟು ಬಂತು. ಸೇತು ಗಾಟ್ ವೆರಿ ಹ್ಯಾಂಗ್ರಿ. ಬಾಲುವಿನ ಕೈಯಿಂದ ಹಣ್ಣನ್ನು ಕಸಿಯಲು ನೋಡಿದನು. ಈ ಸ್ಟಾರ್ಟೆಡ್ ಟು ಪುಲ್ ದಟ್ ಮ್ಯಾಂಗೋ ಫ್ರೂಟ್ ಫ್ರಮ್ ದ ಬಾಲು. ಇಬ್ಬರು ಕೂಡ ಜಗಳ ಆಡ್ತಾರೆ. Those 2 friends were started fighting. ನೆಲದ ಮೇಲೆ ಬಿದ್ದು ಹೊರಳಾಡಿದರು. They were fighting each other. ಜಗಳವನ್ನು ನೋಡುತ್ತಿದ್ದ ಹಿರಿಯರೊಬ್ಬರು ದೇರ್ ಒನ್ ಯಂಗರ್ ಪರ್ಸನ್ ಕೇಮ್. ಅಲ್ಲಿಗೆ ಬರ್ತಾರೆ. ಹಿರಿಯರು, ಏಕೆ ಮಕ್ಕಳೇ ಜಗಳ? ವೈ ಯು ಆರ್ ಫೈಟಿಂಗ್? ದಟ್ ಯಂಗರ್ ಪರ್ಸನ್ ಆಸ್ಕ್ ದ 2 children, ವೈ ಯು ಆರ್ ಫೈಟಿಂಗ್? ಸೇತು ಸೆಡ್, ನಾನು ಬೀಳಿಸಿದ ಹಣ್ಣು. ಸೇತು ಟೋಲ್ಡ್ ದಟ್ ಈಸ್ ಮೈ ಫ್ರೂಟ್ ಬಿಕಾಸ್ ಐ ಥ್ರೋಡ್ ದ ಸ್ಟೋನ್ ಟು ದ ಫ್ರೂಟ್. ಬಾಲು ಹೇಳ್ತಾನೆ, ನಮ್ಮ ಹಿತ್ತಲಿನಲ್ಲಿ ಬಿದ್ದ ಹಣ್ಣು. ಇಟ್ ಫೆಲ್ ನಿಯರ್ ಮೈ ಹೌಸ್. ಇಟ್ ಫೆಲ್ ಬ್ಯಾಕ್ ಯಾರ್ಡ್ ಆಫ್ ಮೈ ಹೌಸ್. ಹಿರಿಯರು ಹೇಳ್ತಾರೆ, ಹಣ್ಣು ಎಲ್ಲಿದೆ ನೋಡುವ. ದಟ್ ಎಲ್ಡರ್ ಪರ್ಸನ್ ಸೆಡ್ ದಟ್ ವೇರ್ ಫ್ರೂಟ್ ಈಸ್ ದೇರ್, ಫ್ರೂಟ್ ಐ ವಾಂಟ್ ಟು ಸಿ. ದೆನ್ ಅದು ದಾರಿಯಲ್ಲಿ ಬಿದ್ದು ನಜ್ಜುಗುಜ್ಜಾಗಿತ್ತು. ಇಟ್ ವಾಸ್ ನಾಟ್ ಸೂಟಬಲ್ ಫಾರ್ ಈಟಿಂಗ್. ಒಳಗೆ ಮಣ್ಣು ತುಂಬಿತ್ತು. ಇಟ್ ಫಿಲ್ಡ್ ವಿತ್ ಮಡ್. ಆಗ ಹಿರಿಯರು ಹೇಳ್ತಾರೆ, ದ ಯಂಗರ್ ಪರ್ಸನ್ ಸೆಡ್, ನೋಡಿದಿರ ಮಕ್ಕಳೇ, ನೀವಿಬ್ಬರು ಶಾಲೆಗೆ ಹೋಗುವ ಹುಡುಗರು.
ಯು ಟು ಚಿಲ್ಡ್ರನ್ ವಿಲ್ ಗೋ ಟು ದ ಸ್ಕೂಲ್. ಜಗಳ ಮಾಡಿ ಏನು ಲಾಭ ಆಯಿತು? ವಾಟ್ ಈಸ್ ದ ಯೂಸ್ ಆಫ್ ಫೈಟಿಂಗ್ ಆಫ್ ಈಚ್ ಅದರ್? ಆ ಹಣ್ಣು ಹಂಚಿ ತಿಂದಿದ್ದಾರೆ. ಇಫ್ ಯು ಶೇರ್ ದಟ್ ಫ್ರೂಟ್, ಇಬ್ಬರು ಕೂಡ ಸಂತೋಷವಾಗಿ ಇರ್ತಿದ್ರಿ ಅಲ್ವೇ? ಇಫ್ ಯು ಶೇರ್ ದಟ್ ಫ್ರೂಟ್ ಟುಗೆದರ್ ಯು ವಿಲ್ ಬಿ ಹ್ಯಾಪಿ ಅಂತ ಹೇಳ್ತಾನೆ ಯಂಗರ್ ಪರ್ಸನ್. ಮಕ್ಕಳು ತಲೆ ತಗ್ಗಿಸ್ತಾರೆ. ದೇ ಫೆಲ್ಟ್ ಶೇಮ್. ಹಣ್ಣನ್ನೇ ನೋಡ್ತಾ ನಿಂತರು. ದೇ ಸಾ ದಟ್ ಫ್ರೂಟ್. ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ದೇ ರಿಯಲೈಸ್ಡ್ ದೇರ್ ಮಿಸ್ಟೇಕ್. ದೆನ್ ಹಿರಿಯರು, ಜಾಣ ಹುಡುಗರು ನೀವು, ಯು ಆರ್ ಗುಡ್ ಪೀಪಲ್, ನಿಮ್ಮಲ್ಲಿ ತಪ್ಪನ್ನು ತಿದ್ದಿಕೊಳ್ಳುವ ಮನಸ್ಸಿದೆ, ಯು ಕ್ಯಾನ್ ಕರೆಕ್ಟ್ ಯುವರ್ ಮಿಸ್ಟೇಕ್ ಅಂತ ಹೇಳ್ತಾನೆ. ಆಗ ದೋಸ್ ಟೂ ಚಿಲ್ಡ್ರನ್ ಸೆಡ್, ಹೌದಜ್ಜ, ಇಟ್ ಈಸ್ ಟ್ರೂ ಗ್ರ್ಯಾಂಡ್ ಫಾದರ್, ದೇ ಸೆಡ್ ಲೈಕ್ ದಟ್. ಹಿರಿಯರು ತನ್ನ ಕೈಯಲ್ಲಿದ್ದ ಬೆತ್ತವನ್ನು ಬೀಸಿ ಇನ್ನೊಂದು ಹಣ್ಣನ್ನು ಬೀಳಿಸಿದರು. ದಟ್ ಓಲ್ಡ್ ಯಂಗರ್ ಪರ್ಸನ್ throwed a stick towards the tree. Then another mango fell on the ground. ಅದನ್ನು ಇಬ್ಬರಿಗೂ ಕೂಡ ಹಂಚಿ ಯಂಗರ್ ಪರ್ಸನ್ ಏನು ಮಾಡ್ತಾನೆ, ಇಬ್ಬರಿಗೂ ಕೂಡ ಶೇರ್ ಮಾಡ್ತಾನೆ. ಟೂ ಚಿಲ್ಡ್ರನ್ ಏನು ಮಾಡ್ತಾರೆ, ಆ ಹಣ್ಣನ್ನು ತಿಂದು ಜಗಳವನ್ನು ಮರೆತು ಹೋಗ್ತಾರೆ ಅನ್ನೋದು ಪಾಠದ ಸಾರಾಂಶ.